ನಾಪತ್ತೆಯಾಗಿದ್ದಂತಹ ದೇಸಿ ನಾಯಿ ಪತ್ತೆ ಮಾಡಿದ ವ್ಯಕ್ತಿಗೆ ನಾಯಿಯ ಮಾಲಕ 50,000 ರೂಪಾಯಿ ಬಹುಮಾನವನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಕಬಕ ಸಮೀಪದ ಪೊಲ್ಯ ನಿವಾಸಿಯೊಬ್ಬರ ಮನೆಯ ದೇಸಿ ತಳಿ ನಾಪತ್ತೆಯಾಗಿದ್ದು ಇತ್ತೀಚೆಗೆ ಭಾರಿ ಚರ್ಚೆಯಲ್ಲಿತ್ತು. ನಾಯಿ ಪತ್ತೆಗಾಗಿ ಪತ್ರಿಕೆಗೆ ಜಾಹೀರಾತು ನೀಡಿ ಇದೀಗ ನಾಯಿಯನ್ನ ಮಾಲಕ ಮತ್ತೆ ಮನೆಗೆ ಕರೆತಂದಿದ್ದಾರೆ. ಪೊಲ್ಯ ನಿವಾಸಿ ಗಣೇಶ್ ಕೇರ ಅವರ ಮನೆಯ ಚಿನ್ನು ಹೆಸರಿನ ದೇಸಿ ತಳಿಯ ನಾಯಿ ಪತ್ತೆಯಾಗಿದೆ. ಪೊಲ್ಯ ಪರಿಸರದವರೇ ಆದ ಪುರಂದರ ಎಂಬವರು ನಾಯಿಯನ್ನ ಹುಡುಕಿಕೊಟ್ಟಿದ್ದು, ಕೊಟ್ಟ ಮಾತಿನಂತೆ ಅವರಿಗೆ 50,000 ಬಹುಮಾನ ನೀಡುವುದಾಗಿ ನಾಯಿಯ ಮಾಲೀಕರು ನಾಯಿ ಹುಡುಕಿಕೊಟ್ಟವರಿಗೆ 50,000ದ ಚೆಕ್ ಅನ್ನ ವಿತರಿಸಿದ್ದಾರೆ. ಶ್ವಾನಪ್ರಿಯ ಗಣೇಶ್ ಕೇರ ಅವರು ಮನೆಯಲ್ಲಿ ವಿವಿಧ ತಳಿಗಳ 30 ನಾಯಿಗಳನ್ನ ಸಾಕ್ತಿದ್ದಾರೆ. ಅವುಗಳಲ್ಲಿ ಚಿನ್ನು ಫಿಟ್ಸ್ನಿಂದಾಗಿ ಕಾಲಿನ ಸ್ವಾಧೀನ ಕಳೆದುಕೊಂಡಿತ್ತು. 3 ವಾರಗಳ ಹಿಂದೆ ಅದು ಕಾಣೆಯಾಗಿತ್ತು. ಅದರ ಪತ್ತೆಯ ಸಲುವಾಗಿ ಗಣೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಲ್ಲದೆ ನಗರದ ವಿವಿಧ ಕಡೆ ನಾಯಿಯ ಮಾಹಿತಿ ಇರುವ ಬ್ಯಾನರ್ ಅನ್ನ ಅಳವಡಿಸಿದ್ರು. ನಾಯಿಯನ್ನ ಹುಡುಕಿಕೊಟ್ಟವರಿಗೆ ಅಥವಾ ಸುಳಿವು ನೀಡಿದವರಿಗೆ 50,000 ಬಹುಮಾನ ನೀಡುವುದಾಗಿ ಘೋಷಿಸಿದ್ರು. ಇಂದು ಚಿನ್ನು ಮಾಲಕನ ಕೈ ಸೇರಿದ. ಶ್ವಾನ ಪತ್ತೆಯಾದ ಕುರಿತು ಗಣೇಶ್ ಕೇರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಚಿನ್ನು ನಮ್ಮ ಮನೆ ಸೇರಿದೆ. ಹುಡುಕಿಕೊಟ್ಟ ಪುರಂದರ ಪೊಳ್ಯ ಅವರಿಗೆ 50,000ವನ್ನ ನೀಡಿದ್ದೇವೆ. ನಾಯಿಯನ್ನ ಹುಡುಕಿಕೊಟ್ಟ ಪುರಂದರ ಅವರನ್ನ ಮನೆಗೆ ಕರೆಸಿ 50,000 ರೂಪಾಯಿಗಳ ಚೆಕ್ ಅನ್ನ ವಿತರಿಸಿದ್ದಾರೆ. ನಾಪತ್ತೆಯಾಗಿದ್ದ ನಾಯಿ ಗಣೇಶ್ ಅವರ ಮನೆಯ 2 ಕಿಲೋಮೀಟರ್ ಸುತ್ತಮುತ್ತಲಲ್ಲೇ ತಿರುಗಾಡ್ತಾ ಇತ್ತು. ನಾಪತ್ತೆಯಾಗಿದ್ದ 3 ದಿನಗಳ ಬಳಿಕ ನಾಯಿಯನ್ನ ಪುರಂದರ ಅವರೇ ನೋಡಿದ್ರು. ತಕ್ಷಣ ಗಣೇಶ್ ಅವರಿಗೆ ಮಾಹಿತಿ ನೀಡಿದ್ರು. ನಾಯಿ ಅಂದು ಗಣೇಶ್ ಅವರಿಗೆ ಸಿಕ್ಕಿರ್ಲಿಲ್ಲ. 2 ದಿನದ ಹಿಂದೆ ನಾಯಿ ಮತ್ತೆ ಪುರಂದರ ಅವರ ಕಣ್ಣಿಗೆ ಬಿದ್ದಿತ್ತು. ನಾಯಿಯನ್ನ ಅಲ್ಲೇ ಹಿಡಿದು ಗಣೇಶ್ಗೆ ಪುರಂದರ ಒಪ್ಪಿಸಿದ್ರು. ರಸ್ತೆ ಬದಿಯಲ್ಲಿ ಸಿಗುವ ನಾಯಿಗಳನ್ನ ಉಪಚರಿಸ್ತಾ ಇರುವ ಗಣೇಶ್ಗೆ ಚಿನ್ನು ಕೂಡ ಇದೇ ರೀತಿ ಸಿಕ್ಕಿತ್ತು. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಚಿನ್ನುವನ್ನ ಮನೆಗೆ ತಂದು ಸಲುಹಿದ್ರು. ನಮಗೆ ಅಂದರೆ ಚಿನ್ನು ಹೊಡೆದು ಅಂತ ಆದರೆ ಅದು ಹುಷಾರಿಲ್ಲದ ಕಾರಣ ಅದು ಆರೋಗ್ಯವಾಗಿ ಇರಲಿಲ್ಲ. ಹಾಗಾಗಿ ಅದರ ಮೇಲೆ ಪ್ರೀತಿ ಅದರ ಜಾಸ್ತಿ ಆಯ್ತು. ನಮಗೆ ಬೇರೆ ನಾಯಿಗಳ ಮೇಲೂ ಪ್ರೀತಿ ಉಂಟು, ಇಲ್ಲ ಅಂತಲ್ಲ. ಬಟ್ ಇದನ್ನು ನಾವು ಮಕ್ಕಳಾಗಿ ನೋಡ್ತಾ ಇದ್ದೆವು ನಮ್ಮ ಮನೆಯೊಳಗೆ ಇಟ್ಕೊಂಡು. ಹಾಗಾಗಿ ಏನಾಯ್ತು ಅಂದರೆ ಅದು ಸಡನ್ನಾಗಿ ಮಿಸ್ ಆದ ಕೂಡಲೇ ನಮ್ಮ ಮನೆಯ ಒಂದು ಮೆಂಬರ್ ಅಂದರೆ ಮಕ್ಕಳು ಮಿಸ್ ಆದ ಟೈಪು ನಮಗೆ ಆಯಿತು ಫೀಲ್. ಹಾಗಾಗಿ ಅನೌನ್ಸ್ ಮಾಡಿದೆ. ನಾನು ಫಸ್ಟ್ ನನ್ನ ವಾಟ್ಸಪ್ಪಲ್ಲಿ ಕಳಿಸಿದೆ. ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಹಾಕಿದೆ. ನನ್ನ ಫ್ರೆಂಡ್ಸ್ಗಳಿಗೆ ಕಳಿಸಿದೆ. ಆಮೇಲೆ ಮೀಡಿಯಾದವರು ನನಗೆ ತುಂಬ ಹೆಲ್ಪ್ ಮಾಡಿದರು. ಅದರಲ್ಲಿಯೂ ನಿಮ್ಮ ಸುದ್ದಿ ನ್ಯೂಸ್ನವರು ಫಸ್ಟಿಗೆ ಹಾಕಿದ್ದಾರೆ. ಆಮೇಲೆ ಉದಯವಾಣಿಯಲ್ಲಿ ಹಾಕಿದರು, ಪ್ರಜಾವಾಣಿಯಲ್ಲಿ ಬಂತು. ಎಲ್ಲರೂ ನನಗೆ ಕಾಲ್ ಮಾಡಿದರು. ನಿಮ್ಮ ಪೇಪರ್ನ ಅನೌನ್ಸ್ ಮಾಡಿದ ನಂತರ ನನಗೆ ಮಿನಿಮಮ್ ಒಂದು 500 ಕಾಲ್ಗಳು ಬಂತು. ನಿಮ್ಮ ನಾಯಿ ಹೀಗೆ ಆಗಿದೆ ಅಂತ ಅಲ್ಲ. ಹೌದಾ? ಅದರಲ್ಲಿ ತುಂಬ ಜನ ಕ್ವಶನ್ ಮಾಡಿದರು, ನೀವು ಅಷ್ಟು ಆಫರ್ ಕೊಡಲಿಕ್ಕೆ ಏನು ಕಾರಣ? ನಾಯಿ ಯಾವ ಬ್ರೀಡ್? ನಾನು ಹೇಳಿದೆ ಬ್ರೀಡ್ ಯಾವುದಲ್ಲ, ಲೋಕಲ್. ಬಟ್ ನಾನು ವ್ಯಾಲ್ಯೂವನ್ನು ಹಿಡಿದದ್ದು ನಾಯಿಯ ಮೇಲೆ, ನಾಯಿಯ ರೇಟಲ್ಲ ಹಿಡಿದದ್ದು, ನಾಯಿ ಮೇಲೆ ಇರುವಂಥ ಪ್ರೀತಿ. ಅದು 50,000 ಅಲ್ಲ, ಕೆಲವು ಲಕ್ಷವೂ ಇರ್ಬೋದು ನನಗೆ. ಬಟ್ ನಾನಿಗೆ 50,000 ಕೊಡುವ ಅಂತೇಳಿ ನನಗೆ ಮನಸ್ಸಿಗೆ ಕಂಡಿತ್ತು. ಆಗ ಸ್ವಲ್ಪ ಬೇರೆಯವರಿಗೂ ಉಪಕಾರ ಆಗ್ತದೆ ಆ ದುಡ್ಡು. ಬರೀ ನಾವು 5,000 10,000 ಕೊಟ್ಟರೆ ಉಪಕಾರ ಆಗೋದಿಲ್ಲ. ಅಷ್ಟೊತ್ತಿಗೆ ಅವರ ಕೆಲಸವನ್ನು ಬಿಟ್ಟು ನಾಯಿಯನ್ನು ಹುಡುಕ್ಬೋದು. ಅಥವಾ ಮನೆಗೆ ಬಂದರೆ ಅದನ್ನು ಓಡಿಸ್ಲಿಕ್ಕಿಲ್ಲ, ಯಾಕಂದರೆ ಅದು ಮನೆಯೊಳಗೆ ಸಾಕಿದ ನಾಯಿ. ಅದು ಮನೆ ಬಾಗಿಲಿಗೆ ಹೋಗ್ಬೋದು ಅಷ್ಟೇ, ಆಹಾರ ಹುಡುಕೊಂಡು. ಹಾಗಿರುವಾಗ ಮನೆಗೆ ಬಂದು ಕಲ್ಲು ಬಿಸಾಡಿ ಓಡಿಸ್ಲಿಕ್ಕಿಲ್ಲ. ಇದು ಹಾಗಿದ್ರೆ ಕೇರದವರದ್ದಾಗಿರ್ಬೋದು, ನಾಯಿ ಚಿನ್ನು ಆಗಿರ್ಬೋದು, ನೋಡುವ ಅಂತೇಳಿ ನನಗೆ ಕಾಲ್ ಮಾಡ್ಬೋದು ಅಂತ ಹೇಳೋ ದೃಷ್ಟಿಯಿಂದ ನಾನು ಅದನ್ನು ಆ 50,000 ಆಫರ್ ಹಾಕಿದ್ದು. ಮತ್ತು ಯಾರಿಗೂ ಅದನ್ನು ಆ 50,000ದಲ್ಲಿ ಈಗ ಕೊಟ್ಟು ಅದೆಲ್ಲ ನಾಯಿಗಳವರು ಹುಡುಕುವಾಗ ಹೋಗಲಿ ಅಂತ ಹೇಳೋ ದೃಷ್ಟಿಯಿಂದ ಅಲ್ಲ. ಬಟ್ ಮನೆಗೆ ಹೋದ ನಾಯಿಯನ್ನು ಯಾರು ಓಡಿಸಬಾರ್ದು ಅಂತ ದೃಷ್ಟಿಯಿಂದ ನಾನು ಇಲ್ಲಿ ಹೇಳ್ತಾ ಇದ್ದೆ. ಅದು ಮನೆಗೆ ಹೋಗ್ಬೋದು ಅಷ್ಟೇ, ಬಟ್ ಓಡಿಸ್ತಾರೆ. ಬಟ್ ಇದೊಂದು ನಾವು ಬ್ಯಾನರ್ಸ್ ಮತ್ತು ಈಗ ನಿಮ್ಮ ಮೀಡಿಯಾ ಮುಖಾಂತರ ಅದು ಪಬ್ಲಿಸಿಟಿ ಆದ ಕೂಡಲೇ ನಮ್ಮ ನಾಯಿ ಅಂತೇಳಿ ಕೊಡ್ತಾರೆ. ಅದಕ್ಕೋಸ್ಕರ ನಾನು 50,000 ಅಂತೇಳಿ ಆಫರ್ ಹಾಕಿದೆ. ಮತ್ತು ಅದರ ಮೇಲೆ ಪ್ರೀತಿ, ಅದು ನನಗೆ ಸಿಗಲೇಬೇಕು. ಅದು ಜೀವದಲ್ಲಿ ಸಿಗಬೇಕು, ಇಲ್ಲದಿದ್ದರೆ ಅದರ ಬಾಡಿ ಆದರೂ ಸಿಗಬೇಕಿತ್ತು ನನಗೆ. ಯಾಕಂದರೆ ಅದು ಕಷ್ಟ ಬರ್ತದೆ ಹೊರಗಡೆ ಹೋಗಿ, ಆಹಾರ ಇಲ್ಲ, ನೀರು, ಮಳೆ ಅಂಥದ್ದಲ್ಲಿ ಬದುಕಿ ಗೊತ್ತಿಲ್ಲದಂತಹ ನಾಯಿ ಅದು. ಹಾಗಿರುವಾಗ ಅದು ನನಗೆ ಅದನ್ನು ಬಾಡಿ ಸಿಗಬೇಕು ನನಗೆ. ಇಲ್ಲದ್ರೆ ನನಗೆ ದಿವಾಸನ ಅದರ ಬಗ್ಗೆ ಕೊರಗೋದು. ಈಗ ಮಳೆ ಬರುವಾಗ ಗ್ರಹಿಸುತ್ತೆ, ಈಗ ಅದು ಎಂತ ಆಗ್ತಾ ಇರ್ಬೋದು, ಎಲ್ಲಿ ಮಲ್ಕೊಂಡಿರ್ಬೋದು, ಆ ರೀತಿ ಗ್ರಹಿಸ್ತಾ ಇದ್ದೆ. ಬಟ್ ನನಗೆ ತುಂಬ ಹೆಲ್ಪ್ ಮಾಡಿದರು. ಮತ್ತು ಮಾಲಿಂಗೇಶ್ವರ ದೇವಸ್ಥಾನದಿಂದ ಹಿಡಿದು ನಾನು ಈಗ ಹೋಗಿ ಬಂದೆ ಅಲ್ಲಿಗೆ. ನಮ್ಮ ಪೋಳಿ ವೆಂಕಟರಮಣ ಇವರು ನಾಗನಿಗೆ ಪರಶಿನ ಕಡವಿಗೆ ಹೋಗಿದ್ದೆ. ಪರಶಿನ ಕಡವಿಗೆ ಹೋಗಿ ಅಲ್ಲಿ ನಡೆಯಲಿಟ್ಟು ಮುತ್ತಪ್ಪನಿಗೆ ಪ್ರಾರ್ಥನೆ ಮಾಡಿ ಅಲ್ಲಿ ನಮ್ಮ ಚಿನ್ನುವಿನ ಲೆಕ್ಕದಲ್ಲಿ ಒಂದು ಅನ್ನದಾನ ಸೇವೆ ಮಾಡಿಸಿಕೊಟ್ಟು ಬಂದಿದ್ದೆ. ಹಾಗೆ ನಮ್ಮ ಗ್ರಾಮ ದೇವಸ್ಥಾನ, ನಮ್ಮದು ಊರು ನೀರ್ಚಾಲ್ ಬದಿರ್ಕ, ಅಲ್ಲಿ ಪೆರಡಾಲದಲ್ಲಿ ಕುಟ್ಟಿಚಾತನ್ ಅಂತೇಳಿ ತುಂಬ ಫೇಮಸ್. ಅವರು ನಮಗೆ ಬೇರೆ ಇಲ್ಲಿ ಕಳೆದು ಹೋದನ್ನು ಕೆಲವು ವರ್ಷದ ನಂತರ ನಮಗೆ ಚಿನ್ನವನ್ನು ಕೊಡಿಸಿದ್ದಾರೆ ಕುಟ್ಟಿಚಾತನ್. ಹಾಗೆ ಅವರಿಗೂ ಸಹ ಒಂದು ಹರಕೆಯನ್ನು ಹೇಳಿದ್ದೇನೆ. ನನಗೆ ಎಲ್ಲೆಲ್ಲ ನನಗೆ ದೇವರ ನಂಬಿಕೆ ಇರುವ ದೇವರುಗಳಿಗೆಲ್ಲ ಹರಿಕೆ, ಮಧುರು ಮಹಾಗಣಪತಿಯಲ್ಲಿಯೂ ಸಹ ನಾನು ಕೇಳಿಕೊಂಡಿದ್ದೇನೆ. ಬಟ್ ನನಗೆ ದೇವರು ಕಣ್ಣು ಬಿಟ್ಟದ್ದು 25ನೇ ದಿವಸ, ನಿನ್ನೆ ಬೆಳಿಗ್ಗೆ. ಇಷ್ಟು ನಾನು ಮಾಡಿದ್ದಕ್ಕೆ 25ನೇ ದಿವಸ ನನಗೆ ದೇವರು ನಮ್ಮ ಚಿನ್ನವನ್ನು ನಮಗೆ
ಸಿಗುವಾಗೆ ಮಾಡಿದರು. ಅದು ಸಹ ಪುರಂದರ ನಮ್ಮ ಹತ್ತಿರದವರು ನೆರೆಕರೆಯವರು ಯಾರೋ, ಅದನ್ನು ನಾನು ಹೇಳ್ತಾ ಇದ್ದೆ, ಕೆಲವರು ಅಂತ ಹೇಳಿದರು, ಯಾರೋ ಒಬ್ಬ ಶ್ರೀಮಂತನಿಗೆ ಆ ದುಡ್ಡು ಹೋಗಲಿಲ್ಲ, ಪಾಪ ಕೂಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರು, ಅಂಥ ವ್ಯಕ್ತಿಗೆ ಆ ದುಡ್ಡು ಹೋಯ್ತಲ್ಲ, ಅದು ಸಹ ಒಂದು ದೇವರ ಇದು ಇರ್ಬೋದು ಅದರಲ್ಲಿ ಮಹಿಮೆ ಅಂತ ಹೇಳಿ. ಹೇಗೆ ಅನಿಸ್ತದೆ ನಿಮಗೆ? ಅಯ್ಯೋ, ನಮಗೆ ತುಂಬ ಖುಷಿ. ಈಗ ನಮಗೆ ನಿನ್ನೆ ಮನಸ್ಸು ನನ್ನದು ಹೇಳಿದಲ್ಲ, ನನ್ನ ಮನಸ್ಸು ಕೂತ ಕೂಡಲೇ ಊಟ ಬೆಳಿಗ್ಗೆ ಶುರುವಿಗೆ ಕೆಲವು ದಿವಸ ನಾನು ದಿವಸಕ್ಕೆ 3-4 ದೋಸೆ ತಿನ್ನುವಲ್ಲಿ 1 ದೋಸೆ ತಿಂತಿದ್ದೆ. ಅದು ಬಂದ ನಂತರ ಈಗ ನಿನ್ನೆ ಎಷ್ಟು ಅಂತ ಹೇಳಿದರೆ ಫುಲ್ ಫ್ರೀ. ಬಂದ ಕೂಡಲೇ ಅದಕ್ಕೆ ಹೆಚ್ಚು ಇಲ್ಲಿ ಬೇಕಾದಷ್ಟು ಕೊಟ್ಟೆವು, ಅದರಿಂದ ಹೆಚ್ಚು ನಾವು ಹೋಗಿ ಪಾರ್ಟಿ ಮಾಡಿ ತಿಂದು ಬಂದೆವು. ನಾಯಿ ಬಂತಲ್ಲ ಅಂತೇಳಿ ಸ್ವೀಟ್ಸು ಕೊಟ್ಟಿದ್ದೇನೆ ನಾನು. ಎಷ್ಟು ಅಂದರೆ ಕೆಲವು ಕಡೆ ಎಲ್ಲ ನನ್ನ ಆತ್ಮೀಯರು ಕೆಲವು ಇದ್ದವರಿಗೆಲ್ಲ ನಿನ್ನೆ ಸ್ವೀಟ್ ಕೂಡ ಹಂಚಿದ್ದೇನೆ. ನಾಯಿ ಬಂದ ವಿಷಯದಲ್ಲಿ ತುಂಬ ಖುಷಿ ಆಯಿತು ನಮಗೆ. ಖುಷಿ ಎಷ್ಟಾಗಿದೆ ಅಂತೇಳಿ ನಾವೀಗ ನಿಮಗೆ ಹೇಳ್ತಾ ಇದ್ದೇವೆ. ಬಟ್ ನಮ್ಮಿಂದ ಹೆಚ್ಚು ಖುಷಿ ನಮ್ಮ ಚಿನ್ನಿಗಾಗಿದೆ. ಇಲ್ಲಿ ಬಂದ ಕೂಡಲೇ ಇಡೀ ಅಂಗಳದಲ್ಲಿ ಓಡೋದು, ಇದ್ದನ್ನು ಬೇರೆ ನಾಯಿಗಳೊಟ್ಟಿಗೆ ಅವರೊಟ್ಟಿಗೆ ಆಟ ಆಡೋದು, ಅಷ್ಟು ಖುಷಿ ಆಯಿತು ಅದಕ್ಕೆ ಬಂದು. ಬಟ್ ನಾನು ಮೈನ್ ಅಂತ ಅಂದರೆ ನಿಮ್ಮ ಮೀಡಿಯಾದವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಯಾರಿಗೂ ಸಹ ಮೀಡಿಯಾದವರಿಗೆ ನಾನು ದುಡ್ಡು ಕೊಟ್ಟು ಹಾಕ್ಸಿದಲ್ಲ. ಪ್ರತಿಯೊಬ್ಬರೂ ಆಗಲಿ, ಉದಯವಾಣಿ ಆಗಲಿ, ಪ್ರಜಾವಾಣಿ, ನೀವು ಹಾಕಿದ್ದೀರಿ, ಈಗ ಸುದ್ದಿಯವರು ತುಂಬ ನೀವೆಲ್ಲ ಪಬ್ಲಿಸಿಟಿ ಮಾಡಿದ್ದೀರಿ. ಫಸ್ಟ್ ಮಾಡಿದವರು ನೀವೇ. ಬಟ್ ಎಲ್ಲರೂ ಸಹ ನನಗೆ ಕಾಲ್ ಮಾಡಿ ಹೇಳಿದರು, ನೀವು ನಮಗಾಗೋ ಹೆಲ್ಪ್ ನಿಮಗೆ ಮಾಡ್ತೇವೆ. ನಿಮ್ಮಂಥವರು ಇಲ್ಲಿ ನಮಗೆ ಸಾಧಾರಣ ಈ ಇಂಥ ನ್ಯೂಸ್ ಸಿಗೋರು ನಿಮ್ಮಂಥವ ಒಂದು ಪ್ರಾಣಿಗಳ ಬಗ್ಗೆ ಹೃದಯ ವೈಶಾಲ್ಯ ಮರೆದವರ ಸಂಖ್ಯೆ ಬಹಳ ಕಡಿಮೆ. ಅದಕ್ಕೋಸ್ಕರ ನಾವು ಇದನ್ನು ಫ್ರೀಯಾಗಿ ಹಾಕ್ತೇವೆ ಅಂತೇಳಿ ಮೀಡಿಯಾದವರೆಲ್ಲ ನನ್ನ ಹತ್ರ ಕಾಲ್ ಮಾಡಿ ಹೇಳಿದರು. ನಾನು ಅದಕ್ಕೆ ಅವರಿಗೆ ಎಲ್ಲ ಮೀಡಿಯಾದವರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ನಿನ್ನೆ ಬೆಳಿಗ್ಗೆ ಆದಿತ್ಯವಾರ ಬೆಳಿಗ್ಗೆ ಸಿಕ್ಕಿದ್ದು. ಎಲ್ಲಿತ್ತು ಅದು? ಅದು ನಮ್ಮ ಮನೆಯ ತೋಟದಲ್ಲಿತ್ತು. ನೀವು ಅದನ್ನು ನೋಡಿದ್ರಾ? ಅವರು ಪ್ರಕಟಣೆ ಹಾಕಿದ್ದು 3 ದಿನ ಮುಂಚೆ ನೋಡಿದ್ದೆ, ಅಲ್ಲಿ ರೋಡ್ ಸೈಡಲ್ಲಿ. ಅವರು ಪೇಪರಲ್ಲೆಲ್ಲ ಹಾಕಿದ್ರು 50,000 ಕೊಡ್ತೇನೆ ಅಂತೇಳಿ, ಅದನ್ನೇನಾದ್ರು ನೋಡಿದ್ರ? ಪೇಪರಲ್ಲಿ ಹಾಕಿದ್ದು ನೋಡಲಿಲ್ಲ, ಇದು ವಾಟ್ಸಪ್ಪಲ್ಲಿ ಗ್ರೂಪಲ್ಲೆಲ್ಲ ಹಾಕಿದ್ರು. ಹಾಗೆ ನೋಡುವಾಗ ಅವರ ನಾಯಿ ಅಂತ ಎನಿಸಿತು. ನೀವು ಹುಡುಕಿಕೊಂಡೇ ಹೋಗಿದ್ರಾ ಅಥವಾ? ಒಂದು ಸಲ ಹೋಗುವಾಗ ಸಿಕ್ಕಿದ್ದು, ಅದನ್ನು ಅವರ ನಾಯಿ ಅಂತ ಕನ್ಫರ್ಮ್ ಗೊತ್ತಿರಲಿಲ್ಲ ಅವರಿಗೆ ಸಹ, ಅದರಲ್ಲಿ ಬೆಲ್ಟ್ ಇರಲಿಲ್ಲ. ಹಾಗಾಗಿ ಅದು ಅವರ ಡೌಟಲ್ಲಿತ್ತು ರಾತ್ರಿ. ಹಾಗೆ ಆದಿತ್ಯವಾರ ಬೆಳಿಗ್ಗೆ ಬರುವಾಗ ನಮ್ಮ ತೋಟದಲ್ಲಿ ಓಡಾಡ್ತಿತ್ತು ಆಚೆ ಈಚೆ. ನಿಮ್ಗೆ ಏನಾದರೂ ಯೋಚನೆ ಬಂತ, ಇವ್ರು ಯಾಕೆ 50,000 ಕೊಡ್ತಾರೆ? ಇಲ್ಲ, ಅದು ಯೋಚನೆ ಇರಲಿಲ್ಲ ನನಗೆ. ನಾನು ಈಗ ಇವರ ನಾಯಿ ಮಿಸ್ ಆಗಿದೆ ಅಂತ ಹೇಳಿದ್ರಲ್ಲ, ಹಾಗೆ ಇವರದೇ ಆಗಿರ್ಬೋದಂತ ಗೊತ್ತಿರಲಿಲ್ಲ ನಮಗೆ. ಇಲ್ಲ, ಹಾಗೆ ನಾವು ಇವರಿಗೆ ಫೋನ್ ಮಾಡಿ ಹೇಳಿದ್ದು ಇವರ ಹತ್ರ.